ಹೊನ್ನಾವರ ತಾಲೂಕಿನೆಲ್ಲೆಡೆ ಗಣೇಶ ಚತುರ್ಥಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಕೆರವಳ್ಳಿಯಲ್ಲಿ ಪುಟಾಣಿ ಮಕ್ಕಳು ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದಂತೆ ತಾವೇ ಕೈಯಾರೆ ಗಣೇಶನ ಮೂರ್ತಿ ಮಾಡಿ ಪೂಜಿಸಿರುವುದು ಎಲ್ಲರ ಗಮನ ಸೆಳೆಯುತ್ತಿದೆ. ಎಂತಹ ವಿಚಿತ್ರ ನೋಡಿ, ಭಕ್ತನ ಆಸೆಯಂತೆ ರೂಪುಗೊಳ್ಳುವ ಜಗತ್ತಿನ ಏಕೈಕ ದೇವರೆಂದರೆ ಗಣೇಶ. ನಾವು ಪುಣ್ಯ ಕಥೆಗಳನ್ನ 10-20 ಅವತಾರಗಳನ್ನ ಎತ್ತಿ ಬಂದಿರುವವರ ಕುರಿತು ಕೇಳಿದ್ದೇವೆ. ಆದರೆ ಎಲ್ಲರನ್ನೂ ಹಿಂದಿಕ್ಕಿ ಲೆಕ್ಕಕ್ಕೆ ಸಿಗದಷ್ಟು ಅವತಾರವೆತ್ತಿದ್ದಾನೆ ಈ ಏಕದಂತ. ಕೃಷ್ಣ ವೇಷದ ಗಣಪ, ಹೂವಿನ ದಳದೊಳಗೆ ಕುಳಿತ ಗಣೇಶ, ಕಡಲೆಕಾಳು ಗಣಪ, ಪೇಟದಾರಿ ಗಣಪ, ವಿಶ್ವರೂಪ ಗಣಪ, ಬಾಲಗಣಪನಾಗಿ ಕಂಗೊಳಿಸುತ್ತಾನೆ. ಕೆರವಳ್ಳಿಯಲ್ಲಿ ಪುಟ್ಟ ಮಕ್ಕಳು ಗದ್ದೆಯ ಮಣ್ಣಿನಿಂದ ಪುಟ್ಟ ಗಣಪನ ತಯಾರಿಸಿ ಮನೆಯ ಹತ್ತಿರದ ಸಭಾಭವನದ ಮೂಲೆಯೊಂದರಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಸೈಕಲ್ ಮೇಲೆ ಗಣಪನನ್ನ ಕೂರಿಸಿಕೊಂಡು ಮೆರವಣಿಗೆ ಮಾಡುತ್ತಿದ್ದಾರೆ. ಅರಿಶಿಣ, ಕುಂಕುಮ ಇತ್ಯಾದಿ ಪೂಜಾ ಪರಿಕರ ಬಳಸಿ ತಮ್ಮ ಕೈಲಾದ ಮಟ್ಟಿಗೆ ಪೂಜೆ ನೆರವೇರಿಸಿದ್ದಾರೆ. ಕೆಲವೊಂದು ವಾರದಿಂದ ಗಣಪನ ಕುಳ್ಳಿರಿಸಲು ತಯಾರಿ ನಡೆಸಿದ ಮಕ್ಕಳು ಹಿರಿಯರಿಗೆ ಅಥವಾ ಪಾಲಕರಿಗೆ ತಿಳಿಯದಂತೆ ಗೌಪ್ಯವಾಗಿ ಗಣಪನ ಪ್ರತಿಷ್ಠಾಪನೆಗೆ ಸಜ್ಜಾಗಿದ್ದರು. ಶನಿವಾರವೇ ಪ್ರತಿಷ್ಠಾಪಿಸಿ ಸನಿಹದಲ್ಲಿರುವ ಕೆರೆಯಲ್ಲಿ ವಿಸರ್ಜನೆ ಮಾಡಿದ್ದಾರೆ. ನಿತಿನ್, ನಂದೀಶ್, ಶಶಾಂಕ್, ಚಾರಿತ್ರ್ಯ, ಜೀವನ್, ನಾಗೇಂದ್ರ, ಹಿಮ, ಸಿಂಚನ, ಮಧುಶ್ರೀ, ಮಾನ್ಯಶ್ರೀ, ಗಗನ, ದರ್ಶನ ಗಣೇಶನ ಪ್ರತಿಷ್ಠಾಪಿಸಿದ ಪ್ರಾಥಮಿಕ ಶಾಲಾ ಮಕ್ಕಳಾಗಿದ್ದಾರೆ. ಈ ಕುರಿತು ಕಾನಗೋಡಿನ ಕೇಶವಗೌಡ ನುಡಿಸಿರಿ ವಾಹಿನಿಗೆ ಮಾಹಿತಿ ನೀಡಿದ್ದು, ಗಣೇಶ ಎಲ್ಲರ ನೆಚ್ಚಿನ ದೇವರು. ನಾವು ಹುಟ್ಟುತ್ತಲೇ ಗಣೇಶನನ್ನ ಅಚ್ಚರಿಯ ರೀತಿಯಲ್ಲಿಯೇ ನೋಡಿಕೊಂಡು ಬೆಳೆಯುತ್ತೇವೆ. ನಮ್ಮೊಳಗೆ ಒಂದಾಗುವ ಏಕೈಕ ದೇವರು. ಹೀಗಾಗಿ ನಾವು ಅವನ ಮೂಲಕ ಏನೆಲ್ಲ ಕಾಣುವ ಪ್ರಯತ್ನ ಮಾಡುತ್ತೇವೆ. ಹೀಗಾಗಿಯೇ ಅನೇಕ ವೇಷದಲ್ಲಿ ಗಣೇಶ ಅವತಾರ ಎತ್ತುತ್ತಾನೆ. ಇದೇ ಸಾಕ್ಷಿ. ನಾಗರಾಜ ನಾಯ್ಕ, ನುಡಿಸಿರಿ ನ್ಯೂಸ್, ಹೊನ್ನಾವರ.